ಸಂಧ್ಯಾ ಒಳ್ಳೆ ಚೆನ್ನಾಗೈತಲ್ಲ ಪೊಲ್ಸಿದು ಏನು ಅಲ್ಲಿ ಟಚ್ ಮಾಡ್ತೀನಿ ಟಚ್ ಮಾಡಲ್ಲ ಸಂಧ್ಯಾ ಯಾರಾದ್ರೂ ಒಂದು ಚೂಸ್ ಮಾಡಿ ಮೂರಿ ಕಂಡಿದ್ಯಲ್ಲ ಸಂಜೆಂದು ಫಸ್ಟ್ ತೇಜ್ ಅದು ಇನ್ನೊಂದು ನನಗೆ ಇಷ್ಟ ಬಂದಿದ್ದು ನಿಜಶ್ರೀ ತಲೆ ಕೆಡಿಸ್ಕೊಂಡು ಯಾಕೆ ಕೂತವ್ರೆ ಏ ಚೀಪ್ ಲಿಕ್ಕರ್ ರಾಜ ಗೊತ್ತೇನೆ ನಿಂಗೆಲ್ಲ ಈ ಫೈರ್ ಕ್ಯಾಂಪಲ್ಲಿ ಒಂದು ಟಾಸ್ಕ್ ಕೊಡ್ಲಾ ಗೈಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ ಯಾಕೆ ಈ ತರ ವಿಡಿಯೋ ಮಾಡ್ತಾ ಇದ್ದೀನಿ ಸಂಜೆ ವರ್ಷಕ್ಕೋಸ್ಕರ ಭಯ ಪಡ್ತಾ ಇದ್ದೀನಿ ಯಾಕಂದ್ರೆ ಅವರು ನನ್ನ ಹುಡಿಕೊಂಡೇ ಇಲ್ಗೋ ಬರ್ತಾವ್ರೆ ಇಲ್ಲಿಗೆ ಬರ್ತಾವ್ರೋ ಅಲ್ಲೇ ಅವರೋ ಗೊತ್ತಿಲ್ಲ ನಾವಿಂದ ಬರ್ತಾ ಇದೀನಿ ಅನ್ಕೊಂಡು ಬರೀ ಡೌನ್ ಮಾಡ್ಕೊಂಡಿದ್ದೆ ಆಯ್ತು ಬರ್ತದಂಗ ಅದಕ್ಕೆ ಹುಷಾರಾಗಿ ಹೋಗ್ತಾ ಇದ್ದೀನಿ ನಾನು ಕರೆಕ್ಟಾಗಿ ರೆಡಿ ಕೂಡ ಆಗಿಲ್ಲ ಅರ್ಜೆಂಟಲ್ಲಿ ಕರೀತಾವ್ರೆ ಪಾಪ ಹೋಗ್ಲಿ ಪಾಪ ಅಂತ ಹೋಗ್ತಾ ಇದ್ದೀನಿ ಗೈಸ್ ನಾನು ಈ ಕಡೆ ಬಂದು 5 ನಿಮಿಷ ಆಗಿದೆ ಇವ್ರು ಎಲ್ಲಿ ಏನು ಅಂತ ಏನು ಗೊತ್ತಾಗ್ತಾ ಇಲ್ಲ ಬಂದ್ಬಿಟ್ರ ಎಲ್ಲೇ ಹೋಗಿದ್ರಿ ನೀವೆಲ್ಲ 5 ನಿಮಿಷ ಆಗೈತೆ ಕಣ ಬಂದು ಲೇ ಏನೋ ಇಲ್ಲೇ ಪಾಪ ನಿಂಗೋಸ್ಕರ ವೆಯ್ಟ್ ಮಾಡಿ ನಂಗೆ ಟೈಮ್ ಪಾಸ್ ಆಗಿದೆ ಗೊತ್ತಾಗಿಲ್ಲ ಏನು ಈ ರೇಂಜಲ್ಲಿ ರೆಡಿ ಆಗ್ಬಿಟ್ಟಿದ್ದೀರಾ ನಾನು ಇಲ್ಲ ಐತಲ್ಲ ನಾವು ಬರಕ್ ಮುಂಚೆನೆ 2 ದೆವ್ವಗಳು ಆಲ್ರೆಡಿ ಇಲ್ಲಿ ರೀಚ್ ಆಗವೆ ಅಂಡ್ ದೊಡ್ಡ ಸೂಟ್ ಕೇಸ್ ಬೇರೆ ಎತ್ತಿಕೊಂಡವೆ ದೇವತೆಗಳು ಹಾಕಿರೋದು ಸೈನ್ಸ್ಗೆ ನಿಮ್ಗೆ ಇಷ್ಟ ಬಂದಂಗ ಅವ್ಳು ಹಾಳು ಮಾಡ್ಕೊಂತಿದ್ದೀರಾ ಹಾಳು ಮಾಡ್ತಾ ಇದ್ದೀರಾ ನೀವು ನಂಗೆ ಓದೋದು ಹಾಳಾಗೋಗೈತೆ ಏನು ಹೋಗು ಇಸ್ಕೊಂಡು ಕಾಲೇಜ್ಗೆ ಹೋಗು ಕಾಲೇಜ್ ರಜೆ ಹಾಕ್ಬೇಡ ಏನಕ್ಕೆ ಹೋಗ್ತೀರಾ ಏನಕ್ಕೆ ಹೋಗೋದು ಇನ್ನೊಂದ್ಸಲ ರಜೆಗೆ ಹೋಗ್ತೀವಿ ಕಾಲೇಜ್ ರಜೆ ಹಾಕಕ್ಕಾಗತ್ತಾ ಆಗತ್ತಾ ಹೇಳಮ್ಮ ಇನ್ನೊಂದ್ ಸ್ವಲ್ಪ ನೀನ್ ಬಳಸ್ಕೊಂತಿದ್ಯಾ ಸಂಜೆ ಅವಳ ಎಜುಕೇಶನ್ ಹಾಳು ಮಾಡ್ತಿದ್ಯಾ ನನ್ನೆಲ್ಲ ಸೀನು ಕಾರ್ ತುಂಬಾ ಅದೇ ಹೇಳ್ದ 3 ಜನ ಹೋಗ್ತಿದೀವಿ ನಿಮ್ಗೆ ವರ್ಷದಿಂದ ಕರ್ಕೊಂಡು ನಾನು ಹೇಳ್ದೆ ಸಂಜೆಗೆ ಏನ್ ಹೇಳ್ದೆ ನೀನು ನವೀನ್ ಕರ್ಕೊಂಡು ಹೋಗ್ತಿದ್ದೆ ಅಂತ ಬೈತಾ ಅವ್ನ ನೀವ್ ಹೋಗ್ತೀರಾ ಹೋಗ್ರಿ ಅವಳನ್ನ ಕರ್ಕೊಂಡು ಹೋಗ್ತೀರಾ ಹೋಗ್ಬಿಟ್ಟೆ ಇನ್ನಾಗಿದೆ ಬರಲ್ಲ ಅಲ್ಲೇ ಇತ್ತಲ್ಲ ಹೋಗ್ಬಿಟ್ಟಲ್ಲ ಅಂದ ಪವಿತ್ರ ಅವಿಸ್ ಫೀಲಿಂಗ್ ಈ ಸಿಚುವೇಶನ್ ಅಲ್ಲಿ ಏನ್ ಹೇಳ್ಬೇಕು ಅನ್ಸ್ತಿದೆ ಯಾಕಾದ್ರೂ ಸಂಗೀತ ಮಾತು ಕೇಳಿದೆ ಅಂತ ಅನ್ಸ್ತೈತೆ ಓದಕ್ಕೆ ಇಂಟ್ರೆಸ್ಟ್ ಬರಲ್ಲ ಈಗ ನೀನು ಓದಲ್ಲ ನೀನು ಆ ಏಜಲ್ಲಿ ಓದ್ಬೇಕಷ್ಟೇ ಅಲ್ಲೊಪ್ಪರ್ ನನ್ನ ಮಗನ ಹಂಗೆ ವಿಡಿಯೋ ಮಾಡ್ಕೊಂಡೆ ಹೋಯ್ತೆ 1 ವರ್ಷ ಹಾಳಾಗೋಗೈತೆ ಯು ಟೆಲಿಂಗ್ ಮೀ ನಿಮ್ಗೆ ಅದೇ ಬೇಕಾಗಿದ್ದು ಗೈಸ್ ಇವತ್ತು ನಮ್ಮಮ್ಮ ಕೆಲ್ಸಕ್ಕೆ ಅಂತ ಬರ್ಬೇಕಾದ್ರೆ ಫೋನ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಫೋನ್ ರಿಟರ್ನ್ ಮಾಡ್ಲಿಕ್ಕೆ ಅಂತ ಬಂದಿದ್ದೀನಿ ಮಮ್ಮಿ ನಾವು ನೋಡ್ಕೊಂತೀವಿ ಬಿಡು ಮಮ್ಮ ನಮ್ಮ ಮಾವ ನನಗೋಸ್ಕರ ಗಾಡಿ ಓಡಿಸಕ್ಕೆ ನಾನು ಕರ್ಕೊಂಡು ಹೋಗೋದಕ್ಕೆ ಅಂತ 3,000 ಕೊಟ್ಟವರು 3,000 ನಾವು ಯಾವ ತರ ಯೂಟಿಲೈಸ್ ಮಾಡಬೇಕು ಅನ್ನೋದು ನಮ್ಮ ಕೈಯಲ್ಲದೆ ಗೈಸ್ ಇವತ್ತು ನಾನು ನಿಮ್ಗೆ ಒಂದು ಹಳೆ ಮುಖದ ಹೊಸ ರೂಪ ತೋರಿಸ್ತೀನಿ ಮನೋಜ್ ಯಾವಾಗ ಈ ಶೇಪ್ ಎಲ್ಲ ಮಾಡಿಸ್ಕೊಂಡಿದ್ದು ರೀಸನ್ ಬಿಹೈಂಡ್ ದಿಸ್ ಇವಾಗ ಮೊದ್ಲು ಸ್ವಲ್ಪ ಯಾರಿಗೂ ಕೇರ್ ಮಾಡ್ತಾ ಇರಲ್ಲ ಇವಾಗ ಯಾರೋ ಕೇರ್ ಮಾಡೋರು ಇದಾರೆ ಅನ್ನೋ ರೇಂಜ್ಗೆ ರೆಡಿ ಆಗಿದ್ದೀರಾ ವಾಟ್ ಈಸ್ ಸ್ಪೆಷಲ್ ಅವ್ನ ಹುಡುಗಿ ಸಿಕ್ಕಿರ್ಬೇಕು ಅದಕ್ಕೆ ಆಮೇಲೆ ಐಶ್ವರ್ಯ ಬಂದ್ಲು ಅದಕ್ಕೆ ಓಕೆ ಬನ್ನಿ ಹೋಗೋಣ ಇವತ್ತು ನಮ್ಮ ಮಮ್ಮಿಗೂ ಸಂಜೀವ್ಗೂ ಇರೋ ಡಿಫ್ರೆನ್ಸ್ ತೋರಿಸ್ತೀನಿ ಆಲ್ರೆಡಿ ನಮ್ಮ ಮಮ್ಮಿ ಇಲ್ಲಿ ನೋಡಿ ಸಂಜೆ ಇಲ್ಲಿ ನೋಡಿ ನಾನು ನಿಂತೀನಿ ಮಾಡ್ತಾ ಇಲ್ಲ ನಾನು ಸಂಜೆ ನನ್ನ ನೆಗೆಟಿವ್ ಆಗಿ ಕೊಟ್ರೆ ಮಾಡ್ತಾನೆ ನೀನ್ ಇದ್ದಂಗೆ ಕೊಟ್ರೆ ಮಾಡ್ತೀನಿ ಸಂಜೆ ನೋಡಿ ಸಂಜೆಗೆ ಮುಲಾಜಿ ಇಲ್ಲ ಕನ್ಸರ್ನ್ ಇಲ್ಲ ಕೇರ್ ಇಲ್ಲ ಎಂತದ್ದು ಇಲ್ಲ ನಮ್ಮ ಮಮ್ಮಿ ಮಾತ್ರ ನೋಡು ಹೆಂಗೆಲ್ಲ ಕ್ಲೀನ್ ಮಾಡಿಸ್ತೈತೆ ನೋಡು ನಮ್ಮ ಮಮ್ಮಿ ಅಂದ್ರೆ ಮಮ್ಮಿ ಚೇಂಜ್ ಆಗಲ್ಲ ಸಂಜೆನೆ ಡೌಗಳು ಬರೀ ಡೌಗಳು ನಿಂತು ಸಂಜೆ ಯಾರು ಪೇಮೆಂಟ್ ಮಾಡ್ತಾ ಇರೋದು ಗೊತ್ತಾಯ್ತಾ ನಾನು ಹೇಳಿಲ್ವಾ ಗೈಸ್ ಸಂಜೆ ಬೇರೆ ನಮ್ಮಮ್ಮ ಬೇರೆ ತಾಯೇ ಮಗಳನ
ಮಮ್ಮಿ ನಿನ್ ಬಗ್ಗೆ ಸಂಜೆ ಗೊತ್ತಿರಲಿಲ್ಲ ಮಮ್ಮಿ, ಪ್ರೂವ್ ಮಾಡ್ಸೋಣ ಅಂತ ಕರ್ಕೊಂಡ್ ಬಂದೆ ಮಮ್ಮಿ. ಓಕೆ ಗೈಸ್, ತುಂಬಾ ಟೈಮ್ ಆಗಿದೆ, ಬರ್ತೀವಿ. ಸಂಜೆ ಇರೋ ರಂಗಿರು ಒಳ್ಳೆ ಸೀನ್ ಚೆನ್ನಾಗೈತಿ ಈ ಕಡೆ. ನೀನ್ ಯಾರು ಸಂಜೆ ಏನಾದ್ರು ಜಾಸ್ತಿ ಮಾತಾಡಿದ್ರೆ ತಿರ್ಗಾ ಸಂಜೆ ಇಲ್ಲೇ ಸಂಜೆ ಒಳ್ಳೆ ಚೆನ್ನಾಗೈತಲ್ಲ ಪೋಸಿದು. ಹೆಂಗ್ ಕಾಣ್ತಾ ಇದ್ ಗೊತ್ತಾ, ಆರದ್ ಮಧ್ಯ ನಿಂಗ್ ಕಾಣ್ತಿದ್ಯಲ್ಲ. ಓಕೆ ಬಾಯ್ ಮಾ. ವರ್ಷಿತಾ ಫೋನ್ ಹಂಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಹಿಡ್ಕ. ಈ ವಾಟರ್ ಕ್ಯಾನ್ ಹಿಂದೆ ಇದೆ, ನೀರು ಕೊಡೋ ಕ್ಯಾನ್. ಹುಷಾರು, ಯಾರ ಕೈಗೂ ಗಾಡಿ ಕರಬಾರ್ದು. ಹುಷಾರು. ಓಕೆ ಗೈಸ್, ಈ ಒಂದು ಅದ್ಭುತವಾದ ಕ್ಷಣ ಗಾಡಿ ಕೈಗೆ ಬಂತು ಗೈಸ್. ನಾನು ನನ್ನ ಗಾಡಿ ಕತ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲಿಂದ ನೀವು ಯಾವತ್ತೂ ನನ್ನ ಗಾಡಿ ಓಡಿಸಿರೋದು ನೋಡಿಲ್ಲ, ಯಾಕಂದ್ರೆ ನಾನು ಓಡಿಸಿಲ್ಲ. ಬೋರ್ ಆಗೈತೆ ನಂಗೆ, ಅಷ್ಟು ದೂರ ಹೋಗಿ ಬಂದಿದ್ದೀನಿ. ಇವಾಗ ಕಾಲ ನಂಗೆ ಒಂದು ಟೈಮ್ ಮಾಡಿಕೊಟ್ಟಿದೆ, ಮಾವ ನಂಗೆ ಕೀ ಕೊಟ್ಟಿದೆ. ಈಗ ಫುಲ್ ನ್ಯೂಟ್ರಲ್ ಅದು, ಫುಲ್ ಹಾಕು ಫ್ರಂಟ್ ಹಚ್ಚೋದು ಅದು ನ್ಯೂಟ್ರಲ್ ಪ್ಯಾಕೆ ಹಾಕೋಣ ಗೇರ್ಗೆ. ಏನೇನೋ ಮಾತಾಡ್ತಿದ್ದೀರಾ, ಅರ್ಥ ಆಗಿಲ್ಲ, ಬೈಕರ್ಸ್ ಮಾತಾಡ್ತಾ ಇರ್ತದೆ ಬಿಡೋದು. ಇವಾಗ ನಂಗೆ ಒಂದು ಟೈಮ್ ಬಂದಿದೆ, ಕಾಲ ಕೊಟ್ಟು ಬಂದಿದೆ, ನಮ್ಮ ಮಾಮನ ಕೈ ನನ್ನ ಕೈಗೆ ಕೀ ಕೊಟ್ಟಿದೆ. ಆ್ಯಂಡ್ ಈ 3 ಜನದ ಜೀವ ನನ್ನ ಕೈಗಿದೆ. ಹುಷಾರಾಗಿ ಕರ್ಕೊಂಡು ಹೋಗ್ಬೇಕು, ಹುಷಾರಾಗಿ ರಿಟರ್ನ್ ಬರ್ತೀವಿ. ಅವರೆಲ್ಲ ಬರೋಕ್ಕೆ ಇನ್ನೂ ಲೇಟ್ ಮಾಡ್ತಾರೆ, ಕಚ್ಚಾದ್ರೂ ಬಂದಿಲ್ಲ ಅವರು. ಎಲ್ಲರ ಕಣ್ಣಲ್ಲೂ ಖುಷಿ, ನಂಬಿಕೆ ಒಂದು ಕಾಣಿಸ್ತಾ ಇರಬೇಕು. ಲೆಟ್ಸ್ ಸ್ಟಾರ್ಟ್. ನನ್ ಕಣ್ಣಲ್ಲಿ ಕಾಣಿಸ್ತಾ ಇಲ್ಲ ಅದು. ಗಾಡಿ ಕಂಡೀಷನ್ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಇದನ್ನ ಅಪ್ಪ ಇಲ್ಲಿ ಸಾಯ್ಸಾಕತ್ತೆ. ಗಾಡಿ ಮಾಮ ಸೂಪರ್ ಆಗಿ ಮೇಂಟೈನ್ ಮಾಡ್ತಾ ಇದೆಯಾ ಮಾಮ ಗಾಡಿನ. ಅಲ್ಲಿ ಟಚ್ ಮಾಡ್ತೀನಿ ಇಲ್ಲ, ಟಚ್ ಮಾಡಲ್ಲ ಸಂಜೆ. ಇಲ್ಲ ನೋಡಂಗೆ ನೋಡ್ಕೊಂಡು ಹೋಯ್ತಾ, ನೀನ್ ಸುಮ್ನೆ ಇರು, ನೀನ್ ಜಾಸ್ತಿ ಮಾತಾಡ್ಬೇಡ. ದೊಡ್ಡ ಗಾಡಿ ಓಡಿಸೋದು ನಂಬಲ್ಲ ನಾನು. ನಿನಗೆ ನನ್ನ ಗಾಡಿ ಪವರ್ ಬಗ್ಗೆ ಗೊತ್ತಿಲ್ಲ, ಸುಮ್ಮನೆ ಕುತ್ಕೋ. ಎಲ್ಲಿ ಬೋರ್ಡ್ ಕಣೆ ಅವರು, ಲಂಟ್ ಬೋರ್ಡ್ ಕಣೆ, ಲಂಟ್ ನಾನು ಲಂಟ್. Would like to take notes while I take totes of the marijuana smoke. ವರ್ಷೆ ನೀವೊಂದು ಅಡ್ವೈಸ್ ಕೊಡ್ಲಾ? ಬೆಲ್ಟ್ ಹಾಕಲ್ಲ, ಬೆಲ್ಟ್ ಹಾಕೊಂಡ್ಬಿಟ್ಟು ಬೆಸ್ಟ್. ನನ್ನ ಸೇಫ್ಟಿಗೆ ನಾನು ಆರಾಮಾಗಿ ಕರ್ಕೊಂಡು ಹೋಗ್ತೀನಿ. ನಾನು ಹೋಲ್ಸ್ ಬ್ಯಾಗ ನೋಡಿಸ್ತಾ ಇದ್ನಲ್ಲ, ಅವೆಲ್ಲ ಸ್ವಲ್ಪ ಟಾಪ್ ನಾಶ್ ಗಾಡಿಗಳು. ಅದೇ ಟಾಪ್ ಇಲ್ಲ ಅಂತಿದ್ಯಾ ಅಪ್ಪ. ಇದು ಸೂಪರ್ ಟಾಪ್ ಗಾಡಿಗಳು, ಇದು ಫ್ಲಾಗ್ಶಿಪ್ ಗಾಡಿಗಳು, ಇವೆಲ್ಲ ಅದು ಟಾಪ್ ಗಾಡಿಗಳು. ಅಪ್ಪ ನೋಡಪ್ಪ, ಓಡಿಸ್ತಾ ಇದ್ದಾನೆ. ಕುದ್ಬಿಡ್ತೀನಿ ಹಿಂಗೆ ಮಾತಾಡ್ತಾ ಇದ್ರೆ, ಇಂತ ಮೇಲೆ ಹಾಕ್ಬಿಟ್ಟು ನಂಗೆ ಡಿಸ್ಟರ್ಬ್ ಮಾಡಿದ್ರು ಅಂದ್ಬಿಟ್ಟು. ಗೈಸ್ ಈ ಕಡೆ ಏನೋ ಒಂದಿದೆ, ಅದು ಪಾಪ ಸಂಜೆಗೆ ಅದು ಅರ್ಥ ಆಗ್ತಾ ಇಲ್ಲ. ಸಂಜೆ ಅರ್ಥ ಆಯ್ತಾ ಇಂತ ಅಂತ? तू समझा? हाँ नहीं तू समझा नहीं. ಕಾರ್ ನೋಡು, ಕಾರ್ ಎಷ್ಟು ಚೆನ್ನಾಗೈತೆ ಕಾರು ಅಂತ ಹಾಕವನ ಆ ಕಡೆ. ಗೈಸ್ ನಿಮ್ಗೆ ಏನೋ ಬೇಡ ಬಿಡಿ, ಕಮೆಂಟ್ ಎಲ್ಲ ಹಾಕಕ್ ಹೋಗ್ಬೇಡಿ. ಆದ್ರೂ ಏನೋ ಹೇಳಕ್ ಬರ್ತವನೆ, ಪಾಪ ಸಂಜೆಗೆ ಅರ್ಥ ಆಗ್ತಾ ಇಲ್ಲ. ಹುಚ್ಚು ನಿಂಗೆ ಅರ್ಥ ಐತೆ ವರ್ಷ? ಕೆಳಗಡೆ ಏನಿಲ್ಲ ಸಂಜೆ, ಕಾರ್ ಐತೆ. ಪವಿತ್ರ ನಿಂಗೆ ಬೇಡ ಬಿಡಿ, ನಿಂಗೆಲ್ಲ ಯಾಕೆ ಇವೆಲ್ಲ? ಯಾರಿ ಸಮಾಜ್ಗೆ ಪವಿತ್ರ ಸಾಮಾನ್ಯ ಅಲ್ಲ. ಎಸ್ ನನ್ನ ತೇಜಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ತೇಜ ದಿಲ್ ಖುಷ್ ಅನ್ಕೊಳ್ಳಿ. ನೈಸ್. ಅಯ್ಯೋ ನೀರು ಇತ್ತುಳೆ ಅವತ್ತು. ವಾಟರ್ ಹಸಿರು ಪ್ಲಾಂಟ್ ಬಿಟ್ರೆ ಬೇರೆ ಏನಿಲ್ಲ ಅಲ್ಲಿ. ಅವತ್ತು ನೀರು ಇತ್ತುಳೆ. ತೇಜ ಗ್ಯಾಪ್ನ ಇದೆಯಾ ಅಲ್ಲಿ ವಾಟರ್ ಹಸಿರು ಪ್ಲಾಂಟ್ ಬಗ್ಗೆ? ಗೊತ್ತು. ಸಿಕ್ತು ಅಂದ್ರ ಅಲ್ಲ 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 ಅಲ್ಲೋ 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 ಹೊಟ್ಟೆ ಉರಿ ಪುರ್ಕಿಸ್. ಗೈಸ್ ಈ ಕಡೆ ನಾನು ಫಸ್ಟ್ ಇಲ್ಲೇ ಬ್ಯಾಕ್ ಸೈಡ್ ಕುತ್ಕೊಂಡು ಒಳ್ಳೆ ವ್ಯೂ ಎಂಜಾಯ್ ಮಾಡೋಣ ಅಂತ ಇದ್ದೆ. ಆದ್ರೆ ಈ ಮೂದೇವಿಗಳು ಹತ್ಬಿಟ್ಟು ನನ್ನ ಈ ಕಡೆ ಸೈಡ್ ಕುಂಡ್ರಿಸ್ಬಿಟ್ಟವ್ರೆ. ನಾನು ಈ ಕಡೆ ಒಂದು ಆವರೇಜ್ ಪ್ಯಾಸೆಂಜರ್ ಆಗಿ ಕೂತೀನಿ, ಇವರೇ ಎಕ್ಸ್ಪೀರಿಯನ್ಸಿಂಗ್ ಪ್ಯಾಸೆಂಜರ್ ಆಗಿ ಕೂತವ್ರೆ. ಇದರ ಡೌಗಳು ಏನು ಕಮ್ಮಿ ಇಲ್ಲ. ಗೈಸ್ ಈ ಕಡೆಯಿಂದ ಒಳ್ಳೆ ಸೀನರಿ ನೋಡೋದಕ್ಕೆ ಅಂತ ಇಲ್ಲಿ ಎಂಟ್ರಿ ತಗೋಬಹುದು. ಆದರೆ ನಾವು ಫಸ್ಟ್ ಚೆಕ್ ಇನ್ ಆಗಿದೀವಲ್ಲ, ರಶ್ ತಗೊಂಡು ಮುಖ ತೊಳ್ಕೊಂಡು ಆಮೇಲೆ ರೆಡಿ ಆಗ್ಬಿಟ್ಟು ರೌಂಡ್ ಹಾಕೋಣ ಅಂತ. ಏನು 208 ಅದಿರ್ಬೇಕು, ಇಲ್ಲ 20
6 ಇರ್ಬೇಕು ಅದು. ನಾವು ಲಾಸ್ಟ್ ಟೈಮು ನಮ್ಮ ಮಿನಿಸ್ಟರ್ ಜೊತೆ ಬಂದಾಗ ಈ ಜಾಗದಲ್ಲಿ ಇದ್ವಿ, ಇದೇ ರೂಮಲ್ಲಿ ಇದ್ವಿ. ಆದ್ರೆ ಇವಾಗ ಇದರ ಪಕ್ಕದ ರೂಮು. ಆ ಟೈಮಲ್ಲಿ ನಾನು ಈ ಕಡೆ ಹೌಸ್ ಬ್ರೇಕಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಇದೇ ರೂಮ್ಗೆ ಎಂಟರ್ ಆಗ್ತಾ ಇದೀವಿ. ಹಾ ವಾ 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 ಗೈಸ್ ಇವಾಗ ಏನು ಅಂದ್ರೆ ಪವಿತ್ರ ಬೈಲಿ ಈ ಕಡೆ ಟಿವಿಲಿ ಸರ್ಚ್ ಮಾಡಿದ್ರೆ ಫಸ್ಟ್ ಲಾಸ್ಟ್ ರೀಸೆಂಟ್ ಸರ್ಚಸ್ ಏನಾಯ್ತು ಅದು ಕಾಣಿಸುತ್ತೆ ಅಂತ ಇಲ್ಲಿ ಕಾಣಿಸುತ್ತೆ. ಸೊ ಇವಾಗ ನಮ್ಮ ಪ್ಲಾನ್ ಏನು ಅಂದ್ರೆ ಇವಾಗ ಪವಿತ್ರ ನಂದು ಮತ್ತೆ ಸಂಜೆಂದು ವ್ಲಾಗ್ಸ್ ಟೈಪ್ ಮಾಡಿ ಇಕ್ಕಿರ್ತಾಳೆ. ಅವಾಗ ಫ್ಯೂಚರ್ ಅಲ್ಲಿ ಯಾರ್ಯಾರು ಬಂದ್ರು ಕೂಡ ಹಿಸ್ಟ್ರಿ ಚೆಕ್ ಮಾಡಿದ್ರೆ ಫಸ್ಟ್ ನನ್ನ ವ್ಲಾಗ್ಸ್ ಕಾಣಿಸ್ಬೇಕು ಅಂತ. ಫಸ್ಟ್ಲಿ ನಂದು ಹಾಕಿದ್ರೆ ನಂದು ಸೆಕೆಂಡ್ ಅಲ್ಲಿ ಇರುತ್ತೆ, ಟಾಪ್ ಅಲ್ಲಿ ಕಾಣಿಸಲ್ಲ. ಇವಾಗ ಟಾಪ್ ಅಲ್ಲಿ ಏನೈತೆ TV9 ಕನ್ನಡ ಅಂತ ಅದು ರೀಸೆಂಟ್ ಸರ್ಚಸ್ ಅಲ್ಲಿ ಇರೋದು. ಸೊ ಅದಕ್ಕೆ ನಾನು ಸಂಜೆನ್ ಫಸ್ಟ್ ಹಾಕು, ನಾನು ಸೆಕೆಂಡ್ ಹಾಕು ಅಂತ ಹೇಳಿದೀನಿ. ಪವಿತ್ರ ವಾಟ್ ಇಸ್ ಯುವರ್ ಪ್ಲಾನ್ ಫಾರ್ ದಟ್? ಮೂರಿ ಕಂಡಿದ್ಯಲ್ಲ, ಮೂರನೇ ಯಾವ್ದು? ಅದು ಯಾವ್ದಾದ್ರು ಫಸ್ಟ್ ಸಂಜೆಂದು ಫಸ್ಟ್ ತೇಜ, ಅದು ಇನ್ನೊಂದು ನನಗೆ ಇಷ್ಟ ಬಂದಿದ್ದು. ನಿಮ್ದೇ ಅಂತಲ್ಲ ಬೇರೆಯವ್ರದ್ದು ಇಟ್ಬೋದು. ಅದೆಂಗೆ ನೀನ್ ಇಕ್ತೆ ನೀನು ಕೈಯಲ್ಲೇ ನೀನ್ ಮತ್ತೆ ಚೇಂಜ್ ಮಾಡಂಗಿಲ್ಲ. ಏ ಸಂಧ್ಯಾ ಬೇಗ ಬೇಗ ಸ್ವಲ್ಪ ಏನೋ ವರ್ಕೌಟ್ ಆಗ್ತೈತಿ. ಸಂಧ್ಯಾ ಎತ್ತಾಗಡೆ ಸ್ಟಾಪ್ ಮಾಡ, ಆಮೇಲೆ ಮಾಡಿವಂತೆ. ಪುಟ್ಟೆ ಫಸ್ಟ್ಲೇ ನಿಂದೆ ಪ್ರಮೋಟ್ ಮಾಡ್ತಾರದಲ್ಲಿ. ಓಕೆ ಕಮನ್ 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 ಕಮನ್. ಟೈ ಆಯ್ತಾ? ನೀನು ಸಂಜೆ ಅವಳು ತೇಜ ಹೇಳುದು. ಓಹೋ ಪವಿತ್ರ ಹೊಸಿತಾ ನಿನ್ ಕೈಲಿ ಐತೆ ವರ್ಷ. ಅಕಸ್ಮಾತ್ ತೇಜ ನಿಂದು ಏನಾದ್ರು ಮುಟ್ಟಿದ್ರೆ ನಾನೇನ್ ಕೆಲ್ಸನ ಇಸ್ಕೊಡ್ತೀನಿ. ಸಂಜೆ ನಿಂದೇನಾದ್ರು ಮುಟ್ರೆ ನೀನೇನಾದ್ರು ಒಂದು ಇಸ್ಕೊಡ್ಬೇಕು. ಅದ್ಬಿಟ್ಟು ಬೇರೆ ಕೇಳಲ್ಲ. ಯಾರೇ ಅದು ನಾವೇನಾದ್ರೂ ಇಕ್ಬೋದು ಅಂತಲ್ಲ ಅದಕ್ಕದ್ದು. ಸೊ ಇವಾಗ ಏನ್ ಇಕ್ತೀಯ ಪವಿತ್ರ? 3 ಟೈ ಆಗಿದೆ ಈಗ, 3 ಆನ್ಸರ್ಸ್ ಮಾಡಿದೀವಿ. ಇವಾಗ ನಾನಿಕ್ ಅಂತೀನಿ, ಇವಾಗ ಅವಳು ಏನ್ ಮುಡ್ತಾಳೋ ಅದೇ ಫೈನಲ್. ಆಯ್ತು ಸರಿ. ಯಾಕಂದ್ರೆ ನಾಳೆ ಒಬ್ರೇ ಒಂದು ಬಂದೇ ಬರುತ್ತಲ್ಲ. ಹಾ ಇದು ನಂದೇ ಬರ್ಲಿ ನಂದೇ ಬರ್ಲಿ ನಂದೇ ಬರ್ಲಿ. ಮತ್ತೆ ಪವಿತ್ರ ಜಾಸ್ತಿ ಬೇಕು ಇಕ್ಕೋ ಅಂತ ಮತ್ತೆ ಇದಂತೆ. ಯಾರ್ದಾದ್ರೂ ಇಟ್ಟೆ ಅನ್ನೋ, ನಾನು ಇಡ್ತೀನಿ ಹಂಗೆ. ಯಾವ್ದಾದ್ರು ಇರ್ತಿರಲ್ಲ ಗೈಸ್. ಇಟ್ಸ್ ಅ ಫ್ಲಾಪ್ ಗೈಸ್. ನಾನು ಮನೆಯಿಂದ ಹೋಗೋಕ್ ಮುಂಚೆ ನಾನು ಫಸ್ಟ್ ಸಂಜೆ ಟೈಪ್ ಮಾಡ್ಬಿಟ್ಟು ಆಮೇಲೆ ನನ್ನ ಬ್ಲಾಗ್ಸ್ ನ ಟೈಪ್ ಮಾಡ್ಬಿಟ್ಟು ಹೋಗ್ತೀನಿ. ಓಕೆನಾ ಸಂಜೆ? ನೀನು ಸ್ಕೀಮ್ ಗೊತ್ತಾಗಿಲ್ಲ. ಪೀಸ್ ಬ್ರೋ. ಹಾಯ್ ಬ್ರೋ. ಎಷ್ಟು ದಿನ ಆಯ್ತು ಮೀಟ್ ಆಗಿ? ಇಟ್ಸ್ ಬೀನ್ ಅ ವೀಕ್ ಅನ್ಸಾಯ್ತು. ನೈಸ್ ಟು ಮೀಟ್ ಯು ಬ್ರೋ. ಚೆನ್ನಾಗಿದ್ದೀನಿ ಬ್ರೋ. ಏನು ಆರಾಮ ಏನು ಬ್ರೋ ಸಡನ್ ಆಗಿ ಸಿಕ್ಕೋದು. ಲೈವ್ ಕೌಂಟರ್ ಅಲ್ಲಿ ಫಿಶ್ ಮತ್ತೆ ಏನೇನೋ ಮಾಡ್ತಾರೆ ಪಾಪ. ಇದನ್ನ ಹೇಳೋದಕ್ಕೆ ಪವಿತ್ರಗೆ ಭಯ ಅನ್ಸುತ್ತೆ, ಅದಕ್ಕೆ ನನ್ನ ಕರ್ಕೊಂಡು ಬಂದಿದ್ದಾಳೆ ಅಲ್ವಾ? ಸಾರಿ. ಹಾ ತಗ ಏನ್ ಬೇಕು ಹೇಳಿ, ಪರವಾಗಿಲ್ಲ. ಏನ್ ಬೇಕು ನಿಂಗೆ? ಒಂದ್ ತವಾ ಹೆಂಗ್ ಆಡೋದು ಅಂತ ಹೆಂಗ್ ಆಡಬೇಕಂತ ಗೊತ್ತಿಲ್ಲ. ಹಾ ನಾವೇ ಹೆಂಗೋ ಇನ್ವೆಂಟ್ ಮಾಡಿದ್ವಿ ಹೆಂಗ್ ಆಡ್ಬೇಕಂತ. ಹಿಂಗೆ ಈ ಗೇಮ್ ಹೆಂಗೆ ಆಡ್ಬೇಕಂತ ಗೊತ್ತಿಲ್ಲ. ಸೊ ನಮ್ಗೆ ಗೊತ್ತಿರೋ ಪ್ರಕಾರ ಹಾಕಿದ್ದೀವಿ. ನಮ್ಮ ಗೇಮ್ ಏನು ಗೊತ್ತಾ, ನಾನು ಪಿಕ್ ಮಾಡ್ತೀನಿ, ಅವಳನ್ನು ತೆಗಿತಾಳೆ. ಇದು ಬ್ಯಾಲೆನ್ಸ್ ಆಗಿ ಹಿಂಗೆ ಇರಬೇಕು. ಅಕಸ್ಮಾತ್ ಯಾವ ಕಡೆ ಯಾರು ತೆಗ್ದಾದ್ಮೇಲೆ ವಾಳಿತ್ತು ಅವ್ರು ಔಟು. ಚಿಸಿರೋ ಗೇಮ್ ಇದು. ಸ್ಟಾರ್ಟ್. ಇಮೋಷನಲ್ ಡ್ಯಾಮೇಜ್. ಸಂಧ್ಯಾ ನೋಡಿ ಗೈಸ್, ಸಂಧ್ಯಾ ಫ್ರೆಂಡ್ ಬಂದ್ಲು, ಜೊತೆ ಬಿಡೋಗ್ಬಿಟ್ಟು ಅಲ್ಲಿ ನೋಡಿ ಇಬ್ರು ಹೆಂಗ್ ಹೋಯ್ತವ್ರೆ ಪೀಸಾಗಿ, ಹೆಂಗ ಜಾಲಿ ಜಾಲಿ ಥರ ಹೋಯ್ತವ್ರೆ. ನಾನು ಮರ್ತೇ ಆಗ್ಬಿಟ್ಟವಳೆ. ಅಷ್ಟೇ ಲೈಫು. ನಾವು ಅಷ್ಟೇ, ಎಷ್ಟೇ ಜೊತೆಲಿದ್ರು ಎಷ್ಟು ಕ್ಲೋಸ್ ಆಗಿದ್ರು ಒಂದಿನ ಬಿಟ್ಟೋಗ್ತೀರಿ ಅಂತ ತಲೆ ಫಿಕ್ಸ್ ಆಗ್ಬಿಟ್ಟಿರ್ಬೇಕು. ಆಮೇಲೆ ಆರಾಮಾಗಿ ಬದುಕ್ತಾ ಇರಬೇಕು. ನೋಡೋ ನಾನು ಕಾಣಿಸ್ಲ ಅಂತ ನೆನಪಾಗ್ಬಿಟ್ಟು ಹೋಗ್ತಿರೋ ನೋಡ್ತವ್ರೆ. ಈ ಟೈಮಲ್ಲಿ ನಾನು ಸಫರ್ಗೇಟ್ ಮಾಡಿದ್ದು ಯಾವುದು ಲೆಕ್ಕಕ್ಕೆ ಇಲ್ಲ. ಜಾಸ್ತಿ ಫಿಲಾಸಫಿ ಕೊಡ್ತಾ ಇನಲ್ಲ, ಹಿಂಗೆ ತಲೆಗೆ ಸ್ವಲ್ಪ ಶೂಟ್ ಹಾಕೊಂಡ್ಬಿಟ್ರೆ ಹಿಂಗೆ ಆಗುತ್ತೆ. ನೀವು ಹುಷಾರಾಗಿದ್ದೀರಿ, ಎಲ್ಲಿ ಬಿಡಕ್ಕೆ ಹೋಗ್ಬಿಡಿ. ಬಿದ್ರು ಬಿಟ್ಟೋಗ್ತಾರೆ ಅಂತ ಕಣ್ಣಿಗೆ ಸಂಧ್ಯಾ ಕಾಣಿಸ್ತಾ ಇದಿಲ್ಲ. ಆದರೆ ಸಂಧ್ಯಾ ವರ್ಷಿ ಪವಿತ್ರ ಕಣ್ಣಿಗೆ ನಾವು ಕಾಣಿಸ್ತಾನೇ ಇಲ್ಲ. ಓಪನ್ ಆಗಿದ್ದು ಬರ್ರ. ಓ ಇದು ಓಪನ್ ಮಾಡಬೇಕಾ? ಸರಿ. ಹಾಂ ನಿತ್ಯಶ್ರೀ. ನಮಸ್ತೆ ತೇಜಸ್ ಅವ್ರಿಗೆ ನಿತ್ಯಶ್ರೀ ಮಾಡುವ ನಮಸ್ಕಾರ. ಇವಾಗ ನೆನಪಾಗಲ್ಲ ನಾನು. ನಿನಗೆ ನಾನು ನೆನಪೇ ಆಗಲ್ಲ ಬಿಡು. ಪ್ರಣಾಮ ಗಿಣಾಮ ಎಲ್ಲ ಅವಾಗ ಬರ್ತಾ ಇರ್ತದೆ.
ಹೌದು ಸಂಧ್ಯಾ. ಡೋಂಟ್ ಡಿಸರ್ವ್ ದಿಸ್ ರೆಸ್ಪೆಕ್ಟ್ ಇನ್ ಯೋರ್ ಲೈಫ್. ಯು ಆರ್ ನಾಟ್ ಅ ಡಿಸರ್ವ್ ಗಿವಿಂಗ್ ಪರ್ಸನ್, ಡಿಸರ್ವೇಶನ್ ಗಿವಿಂಗ್ ಪರ್ಸನ್, ಯು ನೋ. ಒಂದೊಂದ್ಸಲ ಸಂಧ್ಯಾ ಹಾ ಆಗಿದ್ರೆ 5 ರೂಪಾಯಿ ಆಕ್ಟಿಂಗ್ ಮಾಡೋದ್ರೆ 50 ರೂಪಾಯಿ ಆಕ್ಟಿಂಗ್ ಮಾಡ್ತಾರೆ ಇಬ್ರು. ಅಷ್ಟೇ ಇದಾರೆ. ಈ ಕಡೆಯಿಂದ ದಾರಿ ಇಲ್ಲ ಕಣೆ, ಜಂಪ್ ಹೊಡ್ಕೊಂಡು ಹೋಗ್ಬೇಕು. ನಾನಿನ್ನ ಜಂಪ್ ಹೊಡ್ಕೊಂಡು ಹೋಗ್ಬಿಡ್ತೀನಿ. ನಿನ್ ಕತೆ ಏನ್ ಸಂಧ್ಯಾ? ಗೈಸ್ ಆ ಕಡೆ ಫೈರ್ ಕ್ಯಾಂಪ್ಗೆ ಅಂತ ಹೊರಟಿದ್ದೀವಿ. ಅಲ್ಲಿ ದಾರಿ ಐತ್ ಕಣೆ. ಎಸಿ ರೂಮಲ್ಲಿ ಇದ್ದು ಚಳಿ ಜಾಸ್ತಿ ಆಗ್ಬಿಟ್ಟಿದೆ ಗೈಸ್. ಇವಾಗ ನಾವು ಚಳಿನ ಕಮ್ಮಿ ಮಾಡ್ಕೊಂಡು ಬಿಸಿಲನ್ನ ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಈ ಕಡೆ ಬೆಂಕಿ ಹಚ್ತಾರಂತೆ. ಏನ ಕಾಣಿಸ್ತಾ ಇರಲ್ಲ ಅವಳು? ವೈಟ್ ಕಲರ್ ಫೋನ್ ಕಾಣಿಸ್ತಾ ಇರಲ್ಲ ಅದವಳೆ. ಈ ಕಡೆ ಹಚ್ತಾ ಇದ್ದಾರೆ. ನಾನು ಮೀನ್ ಮಾಡೋ ಕೆಲ್ಸಕ್ಕೆ ನಾನೊಂದು 10 ನಿಮಿಷ ಡಿಲೇ ಆಗಿದ್ದಕ್ಕೆ ಆ ಕಡೆ ಸ್ನಾಕ್ಸ್ ಕೌಂಟ್ರಲ್ಲಿ ಸ್ನಾಕ್ಸ್ ಖಾಲಿ ಆಗೋಯ್ತು. ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಏನ್ ಮಾಡ್ತಾ ಇರ್ಬೋದು ಹಚ್ಚೋದಕ್ಕೆ? ಕೆರೋಸಿನ್. ಇವಾಗ ನಾನು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರ್ಬೋದಲ್ಲ. ಕ್ಯಾ ಫಟೆಗಯೇ ಅಲ್ಲ, ಈ ತರ ಬಿತ್ಕೊಂಡಾಗಿರೋ ಮನೇಲಿ ತಾನೇ ಇರ್ಬೋದು. ನೀವು ಏನಕ್ಕೆ ಬಂದಿರ ಈ ಕಡೆ ಎಲ್ಲ? ಸೆನ್ಸ್ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ. ಎದ್ ಬರೋಣ, ಆ ಕಡೆ ಏನೈತೆ ನೋಡೋಣ. ಯಾವ್ದು ನೋಡ್ಬೇಕು ಅಂತ ಅನ್ಸಲ್ಲ ನಿಮ್ಗೆ? ಬಿತ್ಕೊಂಡಿರ ಏನ್ ಬಿತ್ಕೊಂಡಂಗೆ? ಡಬ್ಬಾ ಫೆಲೋಗಳು ಬಿತ್ಕೊಂಡಿದ್ಯಾ? ಕೇಳಿಸ್ಕೊ, ಬೆಳಿಗ್ಗೆ ಹೋಗಿ ಡ್ರೈ ಗೇಮ್ಸ್ ಆಡ್ತೀನಿ ಅಂದ್ರೆ ಅವಳು ಬಿಟ್ಟಿಲ್ಲ. ಆಮೇಲೆ ಹೋಗಿ ವಾಟರ್ ಗೇಮ್ಸ್ ಆಡ್ತೀನಿ ಅಂದ್ರೆ ಮತ್ತೆ ಅವಳೇ ಬಿಟ್ಟಿಲ್ಲ. ಅವಳು ತಾನೇ ಬಿಟ್ಟಿಲ್ಲ, ನನ್ ತಪ್ಪ ಅದು. ನೀನ್ ಹೇಳ್ಬೇಕಿತ್ತು ಹೋಗಿ ಇದ್ ಮಾಡೋಣ ಅಂತ. ಏನು ಮಾಡಿಲ್ಲ. ಅದ್ ಮಾಡೋಣ ಇದ್ ಮಾಡೋಣ ಅಂತ ಸುಮ್ನೆ ಆಸೆ ಇಸ್ಬಿಟ್ಟು ಇನ್ನೇನ್ ಮಾಡೋಣ? ಮೂವರು ಒಂದೊಂದ್ ಫೋನ್ ಎಡಿಟ್ ಮಾಡ್ಕೊಂಡು ಕುತ್ಕೊಳ್ಳಿ. ನಾನೆಲ್ಲ ಎಡಿಟ್ ಹೇಳು, ನಂದು ಎಡಿಟ್ ಮಾಡ್ತಾ ಇದ್ನ? ಒಟ್ಟಿನಲ್ಲಿ ಎಡಿಟ್ ಮಾಡ್ತಿದ್ದೆ ತಾನೆ? ಎಡಿಟ್ ಮಾಡ್ಕೊಡ್ತಿದ್ದೆ. ಒಟ್ಟಿನಲ್ಲಿ ಮಾಡ್ತಿದ್ದೆ ತಾನೆ? ಏನೋ ಸಪೋರ್ಟ್ ಮಾಡೋಣ ಅಂತ ನಿಂತ್ಕೊಂಡಪ್ಪ. ಸಪೋರ್ಟ್ಗೆ ನಿಮ್ ಸಪೋರ್ಟೇ ಇಲ್ಲ ಅಲ್ಲಿ. ನಾವಿಬ್ರೆ ಎಂಜಾಯ್ ಮಾಡ್ಕೊಂಡು. ಸರಿ ಅದೊಳ್ಳಿ ಬಾ, ಈ ಕಡೆ ಕ್ಯಾಂಪ್ ಫೈರ್ ಐತೆ, ಊಟ ಐತೆ, ತಿನ್ಕೊಂಡ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ಗೇಮ್ಸ್ ಆಡೋಣ. ಏನ್ ಗೇಮ್ಸ್? ಏನೋ ಒಂದ್ ಗೇಮ್ ಆಡೋಣ ಬಾ. ಈ ಕಡೆ ಯಾರೋ ಮನನೊಂದು ತಲೆ ಕೆಡಿಸಿಕೊಂಡು ಕುತ್ಕೊಂಡು ರೀಲ್ಸ್ ನೋಡ್ಕೊಂಡ್ರು ನಿಮ್ ಕಣ್ ಕಾಣಿಸ್ತಾ ಇರ್ಬೋದು. ಅವ್ರ ಇದೇ ಫೋಟೋ ಹಾಕ್ಬಿಡ್ರಿ ತಮ್ಮನೇಲ್ಗೆ. ಒಂದ್ ಸ್ಟೆಪ್ ಹಿಂದಕ್ಕೆ ಹೋಗ್ಬಿಟ್ಟು ಇದು ನಿತ್ಯಶ್ರೀ ಅಂತ ಹಾಕ್ಬಿಡ್ತೀನಿ. ಸ್ವಲ್ಪ ನೀವು ಫುಲ್ ಕಾಣಿಸ್ಬೇಕು. ನಿತ್ಯಶ್ರೀ ತಲೆ ಕೆಡಿಸ್ಕೊಂಡು ಯಾಕೆ ಕೂತವ್ರೆ? ಅನಿಮಲ್ ಲವರ್ ನಮ್ಮ ಗ್ಯಾಂಗ್ ಅಲ್ಲಿ ಒಬ್ರು ಆಲ್ವೇಸ್ ಇರ್ತಾರೆ ಗೈಸ್. ಅದು ನಾನೇ ಅಂತ ನಾಯಿಗೂ ಗೊತ್ತಾಗ್ಬಿಟ್ಟೈತೆ. ಬರ 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 ಬರ. ನಿನಗ್ ಬಾಲ ಇಲ್ವಲ್ಲ, ಅದಕ್ಕೆ ಅದರಾಡ್ಸ್ಕೊಂಡ್ ಬಂದಿರಿ. ಗೈಸ್ ನಿತ್ಯಶ್ರೀ ಅವ್ರು ಎಂತ ನೋಡ್ತಾ ಇದಾರೆ ಅಂದ್ರೆ, ಹೊಡೆದಿರೋ ಡೈಲಾಗ್ಗೆ ಹೆವಿ ಹಿಟ್ ಆಗ್ಬಿಟ್ಟೈತೆ. ಡಬಲ್ ಫಿದಾ ಯಾವ ಸಾಂಗು? ಬರ್ದಿರೋದು ಡೈಲಾಗು ಯಾರು? ಬರ್ದಿರೋದು. ಹೌದಾ ಬ್ರೋ? ಏನ್ ಬ್ರೋ ನೀವು ಈ ತರ ಎಲ್ಲ ಎಕ್ಸಿಕ್ಯೂಟ್ ಮಾಡಿಸ್ತೀರಾ ಬ್ರೋ? ನಿಮ್ ಕಲೆಗಳನ್ನ ನೀವೇ ಬರ್ದಿರೋ ಸೂಪರ್ ಬ್ರೋ. ಛೋಟ ಮರಿ ಹೇಳಿದ್ರೆ ಡೂಪರ್ ಬ್ರೋ. ಬಟ್ ಅಮ್ಟೆ ಚೆನ್ನಾಗಿ ಬೀಟ್ ಚೆನ್ನಾಗಿಲ್ಲ. ಅವ್ರು ಕೂಡ ಹೆವಿ ಹೊಡೆದವ್ರು. ಅವರು ನೋಡಿರಲ್ಲ ಸುದೀಪ್ ಅವ್ರ ವಿಡಿಯೋನ, ಮಿನಿ ಬ್ಲಾಗ್ ನ ಸೂಪರ್ ಆಗಿ ಮಾಡಿದ್ದಾರೆ. ಅಯ್ಯೋ ನಾನೇನ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ? ನಾನೇನ್ ಮಾಡಿದೆ? ಶೂ ಹಾಕೊಂಡ್ ಮಾಡ್ದೆ, ನಂಗೆ ಬಂದ್ಬಿಡ್ಲ. ಇಲ್ಲಿಂದ ಇಲ್ಲಿಗೆ ಬರಕ್ ಶೂ ಹಾಕೊಂಡ್ ಬರ್ಬೇಕಾ? ಇದೇನು ಬರೀ ಕಲರ್ ಬರಲ್ಲ. ಚಪ್ಲಿ ಇಲ್ವಾ? ಚಪ್ಪಲಿ ತರ್ಲಿ ನೀನು? ನಿಂದು ಕೊಡ್ತಿದ್ದು. ನಾನು ಒಬ್ನೇ ನಾನು ಚಪ್ಪಲಿ ಹಾಕೊಂಡ್ ಬಂದಿರೋದಾ? ನಿಮ್ಮ ಅಕ್ಕ? ಇದು ಚೀಪ್ ಲಿಕ್ಕರ್ ಇಲ್ಲ. ಅವಳು ಶೂ. ಚೀಪ್ ಲಿಕ್ಕರ್ ವ್ಯಾಲ್ಯೂ ಗೊತ್ತೇನೆ ನಿಂಗೆಲ್ಲ? ಚೀಪ್ ಲಿಕ್ಕರ್ ಯು ಪಾಪರ್ ಲಿಕ್ಕರ್. ನಂದು ಕಮ್ಮಿನೇ ಕಾಸ್ಟ್ ಅಣ್ಣ. ಎಷ್ಟು ರೂಪಾಯಿ? ಕಾಣಿಸ್ತೈತೆ. ಕಂಪೇರ್ ಮಾಡಲಿ. ನಂದೇ ಅಷ್ಟೇ ಬೆಳ್ಳಗೈತೆ ನಿನಗಿಂತ. ನಂದು ಕ್ರೀಮ್ ಕಲರ್. ಕಂಪೇರ್ ಮಾಡ್ತೀಯಾ? ಎಷ್ಟು ಹೊಳಿತೈತೆ ನನ್ ಕೈ. ಬೆಳ್ಳಿಗಿರೋದಲ್ಲ, ಹೊಳಿಯೋದ್ ಮೇನು. ಬಾ. ಹೌದು, ಕೃಷ್ಣ ಸುಂದರಿ ಎಲ್ಲ ಪವಿ ಎಲ್ಲ ಬೆಳ್ಳಿಗಿರೋದಲ್ಲ, ಹಾಲಲ್ಲ. ಒಳ್ಳೆಯವರೆಲ್ಲ ಪವಿತ್ರ ಅಲ್ಲ. ಫೈರ್ ಕ್ಯಾಂಪ್ ನ ಫೈರ್ ಹೆವಿ ಧಗ ಅಂತ ಇರುತ್ತಲ್ಲ, ಜಸ್ಟ್ ಲೈಕ್ ವರ್ಷಿತಾ ಹೊಳಿತಾ ಇರ್ತಾಳೆ. ಈ ಫೈರ್ ಕ್ಯಾಂಪ್ ಅಲ್ಲಿ ಒಂದು ಟಾಸ್ಕ್ ಕೊಡ್ಲಾ? ಈ ಕಡೆ ಫೈರ್ ಕ್ಯಾಂಪ್ ಅಲ್ಲಿ ನಿಮ್ಗೆ ಟಾಪ್ ಅಲ್ಲಿ ವುಡ್ ಕಾಣಿಸ್ತೈತಲ್ಲ, ಕೆಂಪು ಕಾಣಿಸ್ತೈತಲ್ಲ, ಆ ಕೆಂಪಿಗೆ ವುಡ್ ಹತ್ರ ಹೋಗ್ಬಿಟ್ಟು ಏನು ಕೈಗೆ ಡ್ಯಾಮೇಜ್ ಆಗಲ್ವೇನೆ? ಆ ವುಡ್ ಹತ್ರ ಹೋಗ್ಬಿಟ್ಟು ಉಫ್ ಅನ್ನೋ ಸಾಕು.
ಅನ್ನಲ್ಲ. ನಿನ್ ಕೂದಲು ಡ್ಯಾಮೇಜ್ ಆಯ್ತು ನೋಡ್ಕೊ. ಸ್ವಲ್ಪ ಹತ್ರ ಹೋಗ್ತೀನಿ ನೋಡು. ಸಾಕಾ? ಈ ಫೈರ್ ಕ್ಯಾಂಪಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಏನು ಗೊತ್ತಾ, ಈ ಫೈರ್ ಕ್ಯಾಂಪಿಂದ ಬರ್ತಾ ಇರೋ ಕಿಡಿ ತೋರಿಸ್ತೀನಿ ತಡಿ. ಹೆಂಗ್ ಬರ್ತೈತೆ ನೋಡಿ. ನಾನೀಗ ಒಂದ್ಗೊಡ್ಲ ಏನು ಕೆಳಗಡೆ ರೋಡ್ ಹತ್ರ ಹೋಗ್ಬಿಟ್ಟ? ನೀನು ಹೇಳಿದ್ದೆಷ್ಟು ಈಸಿ ಅಂದ್ರೆ ನಾನು ಮಾಡ್ಬೋದು, ಆದರೆ ನಿನ್ನ ಇದಕ್ಕೆಲ್ಲ ನಾನು ನನ್ನ ಪವರ್ನ ಪ್ರೂವ್ ಮಾಡ್ಕೊಳಕ್ಕಾಗಲ್ಲ. ಕಮನ್ ಎಲ್ಲ ಚಿಕ್ಕವ್ರ ಚಿಕ್ಕವ್ರ ಮುಂದೆ ಎಲ್ಲ ದೊಡ್ಡ ಪ್ರತಿಭೆಗಳು ಕಾಣಿಸ್ಕೋಬೇಡ. ಈ ಕಡೆ ಲೈವ್ ಕೌಂಟ್ರಲ್ಲಿ ಇಲ್ಲಿ ಮೋಮೋಸ್ ಸರ್ವ್ ಮಾಡ್ತಾ ಇದ್ದಾರೆ. ನಾವು 3 ಮೋಮೋಸ್ ಹೇಳಿದ್ದೀನಿ ಆ್ಯಂಡ್ ಆಗ್ತಿದೆ, ಎಲ್ಲ ರೆಡಿ ಆಗ್ತಿದೆ. ಇವರೇ ಸರ್ವ್ ಮಾಡಿ ಇವರೇ ಸಪ್ಲೈ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ನನಗೆ ಒಂದು ಪ್ರಿನ್ಸಿಪಲ್ ಇದೆ, ಯಾರನ್ನ ಯಾವ ಥರ ಅಡ್ರೆಸ್ ಮಾಡ್ತಾರೋ ನಾನು ಅವ್ರಿಗೆ ಅದೇ ಥರ ಅಡ್ರೆಸ್ ಮಾಡಬೇಕು ಅಂತ ಒಂದು ಮೈಂಡಲ್ಲಿ ಫಿಕ್ಸ್ ಆಗುತ್ತೆ. ಸೊ ಅದಕ್ಕೆ ಯಾರು ಹಿಂಗೆ ಇರಲಿ, ನನ್ನ ಸರ್ ಅಂದರೆ ನಾನು ಸರ್ ಅನ್ನೋಟ್ರೆ ಸರ್ ಅನ್ನೋದಕ್ಕೆ ಪ್ರಯತ್ನ ಪಡ್ತೀನಿ. ಗೈಸ್ ಈ ಕಡೆ ಮೂಸ್ ಅಂತ ಒಂದು ಇದೆ. ಅದು ಲಾಸ್ಟ್ ಟೈಮ್ ಬಂದಾಗ ಕಪ್ಪಲ್ ಕೊಟ್ಟಿದ್ರು, ಅಂದರೆ ಈ ಸತಿ ಹಿಂಗೆ ಒಂದೇ ಇದ್ರಲ್ಲಿ ಕೊಟ್ಬಿಟ್ಟವ್ರೆ. ಆದರೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ನೀವು ಯಾವತ್ತಾದ್ರೂ ಮೂಸ್ನ ಟ್ರೈ ಮಾಡಿದರೆ ಒಂದು ಕಮೆಂಟ್ ಹಾಕಿ. ನಾನು ಈ ಕಡೆ ಈ ಥರ ರೆಸಾರ್ಟಿಗೆ ಬಂದಾಗ ಟೇಸ್ಟ್ ಮಾಡಿದಾಗಲೇ ಮೂಸ್ ಅನ್ನೋದೊಂದು ಇದೆ ಅಂತ ಗೊತ್ತಾಗಿದೆ ನನಗೆ. ಇಷ್ಟರಲ್ಲೇ ಸದ್ಯಕ್ಕೆ ಬರ್ಡೇ ಬರ್ತಿದೆ ನನ್ನ 2 ದಿನದಲ್ಲಿ. ಅದಕ್ಕೆ ಅಡ್ವಾನ್ಸ್ ಆಗಿ ನಾವೇ ಕೇಕ್ ಕೈ ಹಾರೆ ನಾನು ಕೈ ಹಾರೆ ಮಾಡಿದ್ದೀವಿ. ವಾವ್ ಸೂಪರ್ ವರ್ಷಿ. ಹ್ಯಾಪಿ ಬರ್ಡೇ ಟು ಯು ಸಂಧ್ಯಾ. ಕಟ್ಟಾಗಿರೋ ಕೇಕ್ ನ ಕರೆಕ್ಟಾಗಿ ಕಟ್ ಮಾಡಕ್ ಬರ್ತಾ ಇಲ್ಲ ನಿಂಗೆ. ಏನೇ ಮಾಡ್ತೀಯ ಲೈಫಲ್ಲಿ ನೀನು? ನನ್ನ ಫೋನಲ್ಲಿ ಸಂಜೆ ಏನ್ ಸಂಜೆ ನಿನ್ ಬರ್ಡೇ ಸೆಲೆಬ್ರೇಷನ್ ನಿನ್ ಫೋನ್ ಹಾಕಿದ್ರೆ ಏನ್ ಚೆನ್ನಾಗಿರುತ್ತೆ? ನಾವ್ ಹಾಕ್ಬೇಕು. ಪಾಪೆಳಗ್ ಲಾಚಿಕೆ ಗೊತ್ತಿಲ್ಲಪ್ಪ. ತುರ್ಕೋತರ ಇದೆಯಲ್ಲ ಸಂಜೆ. ಕೂಲ್ ಡೌನ್ ನಿಧಾನಕ್ಕೆ ತಿನ್ಸಂಗಿರೋ ತಿನ್ಸು. ಆನೆ ಹೋಯ್ತದೆ. ಸೂಪರ್. ಇಲ್ಲಿಗೆ ಸಂಜೆ ಹ್ಯಾಪಿನಾ? ಅಷ್ಟೇ. ತುಂಬಾ ಜನ ಹೇಳ್ತಾ ಇದ್ರಿ ಸಂಜೆಗೆ ಬರ್ಡೇ ಸರ್ಪ್ರೈಸ್ ಕೊಡಿ ಅಂತ. ಈ ತರ ಒಂದು ಸರ್ಪ್ರೈಸ್ ಎಕ್ಸ್ಪೆಕ್ಟ್ ಮಾಡಿದ್ದ ಸಂಧ್ಯಾ? ಇಲ್ಲ, ನಾನು ನಿಮ್ಮ ಆಸೆನ ನೆರವೇರಿಸಿದ್ದೀನಿ. ಸೊ ಖುಷಿಯಾಗಿರಿ. ನೀವು ನನ್ನ ಮುಖದಲ್ಲಿ ಏನಾದ್ರೂ ಶೆಕೆ ಕಾಣಿಸ್ತಾ ಇದ್ರೆ ಅದಕ್ಕೆ ಕಾರಣ ಯಾರಿರ್ಬೋದು ಅಂತ ಅನ್ಕೊಂಡಿದ್ದೀರಾ? ತೋರಿಸ್ತೀನಿ. ಇವಳಿಗಿರೋ ಒಂದು ಫ್ಯಾಂಟಸಿಗೆ ಒಂದು ವಿಡಿಯೋ ಮಾಡಬೇಕು ಅನ್ನೋ ಒಂದು ಫ್ಯಾಂಟಸಿಗೆ ಇನ್ನೊಂದು ನೋಡೋ ನಿತ್ಯಶ್ರೀ ಹೆಂಗ ಆಗ್ಬಿಟ್ಟಿದ್ದಾರೆ, ಪವಿತ್ರ ಹೆಂಗ ಆಗ್ಬಿಟ್ಟಿದ್ದಾರೆ, ವಶಿತ ಹೆಂಗ ಆಗ್ಬಿಟ್ಟಿದ್ದಾರೆ, ನಾನು ಹೆಂಗ ಆಗ್ಬಿಟ್ಟಿ. ನೀನೇ ಆಗಿದ್ದು ಛೀ. ಯಾರು ಇರಿಟೇಟ್ ಮಾಡ್ತಾ ಇರೋದು? ಅವ್ಳು ಸಂಜೆ ಯಾಕಣ ಗೈಸ್ ಇವಾಗ ಏನ್ ನಡೀತಿದೆ ಗೊತ್ತಾ? ನಿಮ್ ಕಣ್ಗೆ ಇವಾಗ ಸುಸ್ತಾಗಿ ಬಿದ್ದಿರೋ ವ್ಯಕ್ತಿಗಳು ಕಾಣಿಸ್ತಾ ಇರ್ತಾರೆ, ಆದ್ರೆ ಇವ್ರ ಹಿಂದೆ ಇರೋ ಪರಿಶ್ರಮ ಏನು ಅಂತ ಗೊತ್ತಾ? ನನ್ನ ಕೈ ಕಾಣಿಸ್ತಾ ಇಲ್ಲ, ನನ್ನ ಮುಖದಲ್ಲಿ ಕಾಣಿಸ್ತಾ ಇಲ್ಲ, ಆದ್ರೆ ಇವ್ರ ಮುಖದಲ್ಲಿ ಇವ್ರ ಸುಸ್ತಲ್ಲಿ ಕಾಣಿಸ್ತಿದೆ. ಎಷ್ಟು ದೊಡ್ಡ ಕೆಲಸ ಮಾಡಿದ್ರು ಎಸಿ ಆಗ್ತಿದೆ. ಇವ್ರು ಎಷ್ಟು ಕಷ್ಟಪಟ್ಟು ಒಂದು ರೀಲ್ನ ಎಡಿಟ್ ಮಾಡಿದಾರೆ, ರೆಕಾರ್ಡ್ ಮಾಡಿದಾರೆ ಗೊತ್ತಾ? ನಾನೇ ಒಂದು ಟೇಕ್ ತಗೊಂಡವನು 20 ಟೇಕ್ ತಗೊಂಡಿದ್ದೀನಿ, ಅಷ್ಟು ಕಷ್ಟಪಡಿಸಿದ್ದಾರೆ. ಈ ಒಂದು ಸಾಹಸಕ್ಕೆ ಇವ್ರೊಂದು ಮೆಚ್ಚುಗೆ ಬರಲಿ. ಥ್ಯಾಂಕ್ ಯು. ನಾನು ಹೇಳ್ತಿದ್ದು ಇವ್ರ ಅಚೀವ್ಮೆಂಟ್ಗೆ ಒಂದು ಮೆಚ್ಚುಗೆ ಬರಲಿ. ಗೈಸ್ ಇವ್ರ ಸಪೋರ್ಟ್ ನಿಮಗೆ ಇವ್ರ ಸಪೋರ್ಟ್ ಇರಲಿ. ತುಂಬ ಕಷ್ಟಪಟ್ಟವ್ರೆ ತುಂಬ ಯೂತ್ಗಳು. ನೀವು ಫ್ಯೂಚರ್ಲಿ ಪಕ್ಕ ಟಿವಿಲಿ ಬರ್ತೀರಾ, ನೀವು ಪಕ್ಕ ಸ್ಟಾರ್ ಟಿವಿ ಬರ್ತೀರಾ. ಥ್ಯಾಂಕ್ ಯು. ನೀವು ಪಕ್ಕ ಇನ್ನೊಂದು 2 ವರ್ಷದಲ್ಲಿ ಮೆಗಾ ಸ್ಟಾರ್ ಟಿವಿಲಿ ಬರ್ತೀರಾ. ಪಕ್ಕ ಇನ್ನೊಂದು 2 ವರ್ಷದಲ್ಲಿ ಬ್ರೇಕ್. ನಿಮ್ಮ ಸಪೋರ್ಟ್ ನಿಮ್ಗೆ ಇರ್ಲಿ ಸರ್, ನಿಮ್ಮ ಸಪೋರ್ಟ್ ಇವ್ರಿಗೆ ಇರ್ಲಿ. ಪ್ಲೀಸ್ ಹೋಪ್ ಯು ಲೈಕ್ ದ ವಿಡಿಯೋ ಇಷ್ಟ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಸ್ಟೇ ಕನೆಕ್ಟೆಡ್ ಆಗಿ. ಸೊ ಅಲ್ಲಿವರೆಗೂ ಅಷ್ಟೇ ವಿಷಯ. ಪೀಸ್.
ಮತ್ತೆ ಸಿಗೋಣ.